ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗಬಹುದು ಅಂತ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಆಸ್ ಆಫ್ ನೋ ನಾನು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇದ್ದೀನಿ ಅಂಡ್ ಸೆನ್ಸೆಕ್ಸ್ ಬಂದ್ಬಿಟ್ಟು ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್, ಕೈಂಡ್ ಆಫ್ ಇನ್ವರ್ಟೆಡ್ ಹ್ಯಾಮರ್ ಅಂತ ನಾವು ಹೇಳ್ಬೋದು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಯಾವಾಗ ಸ್ಟ್ರಾಂಗ್ ಬೇರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅನಾಲಿಸಿಸ್ ಕ್ಲಿಯರ್ ಕ್ಲಾರಿಫಿಕೇಶನ್ ಆಗಿ ಸಿಕ್ಬಿಡುತ್ತೆ. ಸೊ ದ ಕ್ಯಾಂಡಲ್ ಲೋ ಬಂದ್ಬಿಟ್ಟು 80,733. ಸೊ ಆ ಲೆವೆಲ್ ಯಾವಾಗ ಬ್ರೇಕ್ ಆಗುತ್ತೆ ಇಟ್ಸ್ ಅ ಕ್ಲಿಯರ್ ಸೆಲ್ಲಿಂಗ್ ಅಪಾರ್ಚುನಿಟಿ. ಬಟ್ ಇವಾಗ ನಮ್ಗೆ ಅಡಿಷನಲ್ ಕನ್ಫರ್ಮೇಶನ್ ಬೇಕು ಅಂದ್ರೆ ನಾವು 15 ಮಿನಿಟ್ ಟೈಮ್ ಫ್ರೇಮ್ಗೆ ಸ್ವಿಚ್ ಆಗಬೇಕು. 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ ಆಗಿದೆ. ಓಕೆ, ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಒಂದ್ಸತಿ ಆ ಲೆವೆಲ್ ಬಂದಿದೆ. ಓಕೆ, ಲೈಟ್ ಗ್ಯಾಪ್ ಓಪನ್ ಆಗಿ ಅಪ್ವರ್ಡ್ ಮೂವ್ಮೆಂಟ್ ಆಗಿ ಆ ಗ್ಯಾಪ್ ಫಿಲ್ ಆಗಿದೆ, ಮತ್ತೆ ಸೀದಾ ಮೇಲ್ಗಡೆ ಹೋಗಿ ಶಾರ್ಪ್ ಡೌನ್ ಆಗಿದೆ ಮಾರ್ಕೆಟ್. ಸೊ ಲಾಸ್ಟ್ಗೆ ಕ್ಲೋಸಿಂಗ್ ಟೈಮ್ ಅಲ್ಲಿ ಲೈಟ್ ರಿಕವರಿ ಇಲ್ಲಿ ತೋರಿಸಿದೆ ಅಷ್ಟೇ, ಲೈಟ್ ರಿಕವರಿ ಅದು ಅರೌಂಡ್ 100 ಪಾಯಿಂಟ್ಸ್. ಓಕೆ, ಸೊ ನಮ್ಗೆ ಇಲ್ಲಿ 2 ಪಾಯಿಂಟ್ ಸಿಕ್ಬಿಟ್ಟಿದೆ. ಸೊ ಥರ್ಡ್ ಟೈಮ್ ಏನಾದ್ರು ಮಾರ್ಕೆಟ್ ಇದೇ ಲೆವೆಲ್ ಅನ್ನ ಬ್ರೇಕ್ ಆದ್ರೆ, ಓಕೆ, ಟುಡೇಸ್ ಲೋ ಅನ್ನೋದೇನಿದೆ ಆ ಲೆವೆಲ್ ಅನ್ನ ಬ್ರೇಕ್ ಆದ್ರೆ ಇಲ್ಲಿಂದ ಮಾರ್ಕೆಟ್ ಈಸಿಲಿ ಇಲ್ಲಿಂದ ಇಲ್ಲಿವರೆಗೂ 280 to 300 ಪಾಯಿಂಟ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ವಾಟ್ ಇಫ್ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ 5 ಮಿನಿಟ್ ಅಲ್ಲಿ ಫಾರ್ಮ್ ಆದ್ರೆ, ಸೊ ಏನ್ ಶಾರ್ಪ್ ಆಗಿ ಕೆಳಗಡೆ ಬಿದ್ದಿದೆ ನೋಡಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ 300 ಪಾಯಿಂಟ್ ಅಪ್ವರ್ಡ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಟುಡೇಸ್ ಹೈ ಬಂದ್ಬಿಟ್ಟು ಆಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ರೆಸಿಸ್ಟೆನ್ಸ್ ಝೋನ್ ಇಸ್ 81,200 ಅರೌಂಡ್ 30-40 ಪಾಯಿಂಟ್ ಹೆಚ್ಚು ಕಡಿಮೆ ಆಗುತ್ತೆ. ಆಲ್ವೇಸ್ ರೆಸಿಸ್ಟೆನ್ಸ್ ಏನಿರುತ್ತೆ ಅಥವಾ ಸಪೋರ್ಟ್ಸ್ ಏನಿರುತ್ತೆ ಅದನ್ನ ನಾವು ಝೋನ್ ಗಳಾಗಿ ಕನ್ಸಿಡರ್ ಮಾಡಬೇಕು. 20 to 30 ಪಾಯಿಂಟ್ ಅಪ್ ಅಂಡ್ ಡೌನ್ ಸ್ವಲ್ಪ ಗ್ಯಾಪ್ ಅನ್ನ ಇಟ್ಕೋಬೇಕಾಗತ್ತೆ. ಓಕೆ, ಅಂಡ್ ದೆನ್ ಪ್ರಾಪರ್ ಸಪೋರ್ಟ್ ಪಾಯಿಂಟ್ 80,350, 20 to 30 ಪಾಯಿಂಟ್ ಹೆಚ್ಚು ಕಡಿಮೆ. ಓಕೆ, ಸೊ ಈ ರೀತಿ ನಾವು ಹೇಳ್ಬಹುದು. ಇಲ್ಲಿ ಡನ್. ಬೈ ಎನಿ ಚಾನ್ಸ್ ಮಾರ್ಕೆಟ್ ಕಂಪ್ಲೀಟ್ ಗ್ಯಾಪ್ ಡೌನ್ ಆಗಿ ಈ ಝೋನ್ ಹತ್ರ ಬಂದ್ರೆ ಇಲ್ಲಿಂದ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಗೇನ್ ಕಂಪ್ಲೀಟ್ ಗ್ಯಾಪ್ ಅಪ್ ಆದ್ರೆ 300 ಪಾಯಿಂಟ್ ಕಂಪ್ಲೀಟ್ ಗ್ಯಾಪ್ ಅಪ್ ಆದ್ರೆ ಸೊ ಇಲ್ಲಿಂದ ಮಾರ್ಕೆಟ್ ಅಗೇನ್ ಕೆಳಗಡೆ ಬರೋ ಚಾನ್ಸಸ್ ಇದೆ. ಬಟ್ ಫ್ಲಾಟ್ ಓಪನ್ ಆಗಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಓಕೆ, ಅವಾಗ ನಾವು ಆ ರೀತಿ ಅಪಾರ್ಚುನಿಟಿ ನೋಡ್ಬೋದು. ಅದೇ ಫ್ಲಾಟ್ ಓಪನ್ ಆಗಿ ಬ್ರೇಕ್ ಡೌನ್ ಆದ್ರೆ, ಈ ಲೆವೆಲ್ ಏನಾದ್ರೂ ಬ್ರೇಕ್ ಡೌನ್ ಆದ್ರೆ, ಇವತ್ತಿನ ಲೋ ಅನ್ನೋದೇನಿದೆ ಅದು ಬ್ರೇಕ್ ಆದ್ರೆ ಇಲ್ಲಿಂದ ಮಾರ್ಕೆಟ್ ಸೀದಾ ಕೆಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೆಲ್ಲಿಂಗ್ ಅಪಾರ್ಚುನಿಟಿನ ನಾವು ಟ್ರೈ ಮಾಡ್ಬೋದು. ಡನ್. ಸೊ ಆಸ್ ಆಫ್ ನೋ ಸೆನ್ಸೆಕ್ಸ್ ಆಯ್ತು. ಇವಾಗ ಬ್ಯಾಂಕ್ ನಿಫ್ಟಿ ನೋಡೋಣ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಶಿಫ್ಟ್ ಆದ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಕ್ಯಾಂಡಲ್ ಸ್ಟಿಕ್ ನೋಡಿದ್ರೆ ಇಟ್ಸ್ ನೈದರ್ ಬುಲ್ಲಿಶ್ ನಾರ್ ಬಿಯರಿಶ್. ಓಕೆ, ಸೊ ಸ್ಟ್ರಾಂಗ್ ಬಿಯರ್ ಇಶ್ಯೂ ಇಲ್ಲ, ಸ್ಟ್ರಾಂಗ್ ಬುಲ್ ಇಶ್ಯೂ ಇಲ್ಲ. ಅದೇ ಇವಾಗ ನಾವು 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಸೊ ಮೂವ್ಮೆಂಟ್ ಯಾವ ರೀತಿ ಆಗಿದೆ ಅಂಡ್ ಅಡಿಷನಲ್ ಮೂವ್ಮೆಂಟ್ ಯಾವ ರೀತಿ ಆದ್ರೆ ನಮ್ಗೆ ಅಪಾರ್ಚುನಿಟಿ ಸಿಗುತ್ತೆ. ಇಲ್ಲಿಂದ ಮಾರ್ಕೆಟ್ ಓಪನ್ ಆಯ್ತು, ಸೀದಾ ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು ಅಂಡ್ ಮತ್ತೆ ಮೇಲ್ಗಡೆ ಹೋಗಿ ಇಲ್ಲಿಗೆ ಬಂದಿದೆ. ಓಕೆ, ಸೊ ಈ ಝೋನ್ ಹತ್ರ ಏನಾದ್ರೂ ಬಂದಿದ್ರೆ, ಓಕೆ, ಸೊ ದ ಝೋನ್ ಪಾಯಿಂಟ್ ಬಂದ್ಬಿಟ್ಟು 54,075 ರೌಂಡ್ ಲೆವೆಲ್ ಹತ್ರ ಕ್ಲೋಸ್ ಆಗಿದ್ರೆ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬಂದಿದ್ರೆ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡ್ತಾ ಇದ್ವಿ. ಬಟ್ ಸದ್ಯಕ್ಕೆ ಈ ರೌಂಡ್ ಲೆವೆಲ್ ಕ್ಲೋಸ್ ಆಗ್ಲೇಬೇಕು ಅಂದ್ರೆ ಬ್ರೇಕ್ ಆಗ್ಲೇಬೇಕು. ಬ್ರೇಕ್ ಆದ್ರೆ ಮಾತ್ರ ಸೊ 53,750 ವರೆಗೂ ಅಪ್ರಾಕ್ಸಿಮೇಟ್ಲಿ 200 ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಬಹುದು ಡೌನ್ವರ್ಡ್. ಬಟ್ ಫ್ಲಾಟ್ ಓಪನ್ ಆಗಿ ಇವತ್ತಿನ ಲೋ ಅಲ್ಲ, ಆಕ್ಚುಲಿ 3 o'clock ಕ್ಯಾಂಡಲ್ ಏನ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ 3 o'clock ಕ್ಯಾಂಡಲ್ ಏನಿದೆ ಅದ್ರ ಲೋ ಬ್ರೇಕ್ ಆದ್ರೆ ಅಥವಾ ಲೈಟ್ ಆಗಿ ಫ್ಲಾಟ್ ಆಗಿ ಓಪನ್ ಆದ್ರೆ, ಫ್ಲಾಟ್ ಆಗಿ ಓಪನ್ ಆಗಿ ಸ್ವಲ್ಪ ಡೌನ್ವರ್ಡ್ ಹೋಗ್ತಾ ಇದೆ ಅಂತ ಗೊತ್ತಾದ್ರೆ ಸೊ ನೀವೇನ್ ಮಾಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಒಂದು 80 ಪಾಯಿಂಟ್ ಏನ್ ಇವತ್ತಿನ ಫ್ಲಾಟ್ ಮಾರ್ಕೆಟ್ ಇದೆ ಕ್ಲೋಸಿಂಗ್ ಪಾಯಿಂಟ್, ಅಲ್ಲಿಂದ ಇಲ್ಲಿವರೆಗೂ 80 to 100 ಪಾಯಿಂಟ್ ಆಸ್ ಅ ಸ್ಕ್ಯಾಲ್ಪಿಂಗ್ ಅಪಾರ್ಚುನಿಟಿ ಅಂತ ನಾವು ಗ್ರಾಪ್ ಮಾಡಬಹುದು. ಡನ್. ಇದನ್ನ ಬಿಟ್ರೆ ಇದೇ ಝೋನ್ ಅಲ್ಲೇ, ಎಸ್, ಸೊ ಈ ಝೋನ್ ಅಲ್ಲಿ ಏನಾದ್ರೂ ಮಾರ್ಕೆಟ್ ಓಪನ್ ಆಗಿ 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಇಲ್ಲಿಂದ ಸ್ಟ್ರೇಟ್ ಅವೇ 300 ಪಾಯಿಂಟ್ ಅನ್ನ ನಾವು ಕ್ಯಾಪ್ಚರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಡನ್. ಸೊ ಇದನ್ನ ಬಿಟ್ರೆ ನಿಫ್ಟಿ ಅನಾಲಿಸಿಸ್ ನೋಡೋಣ. ಸೊ ಬಿಫೋರ್ ದಟ್ ನಾನು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಸ್ವಿಚ್ ಆಗ್ತೀನಿ. ಓಕೆ, ಸೊ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಕೈಂಡ್ ಆಫ್ ಸೆನ್ಸೆಕ್ಸ್ ಯಾವ ರೀತಿ ಇತ್ತು ಅದೇ ರೀತಿ ಹಂಗೆ ನಿಫ್ಟಿ ಕಾಣ್ತಾ ಇದೆ. ಸ್ಟ್ರಾಂಗ್ ಬಿಯರಿಶ್ ಕ್ಯಾಂಡಲ್. ಓಕೆ, ಕೈಂಡ್ ಆಫ್ ನಾಟ್ ಕಂಪ್ಲೀಟ್ ಇನ್ವರ್ಟೆಡ್ ಹ್ಯಾಮರ್, ಕೈಂಡ್ ಆಫ್ ಇನ್ವರ್ಟೆಡ್ ಹ್ಯಾಮರ್ ಅಂತ ಹೇಳ್ಬೋದು. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಸ್ವಿಚ್ ಆಗೋಣ. ಓಕೆ, ಸ್ವಿಚ್ ಆದ ನಂತರ ಇವತ್ತಿನ ಲೋ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ದಿಸ್ ಇಸ್ ದಿ ಟುಡೇಸ್ ಲೋ. ಓಕೆ, 24,750. ಸೊ ಮಾರ್ಕೆಟ್ ಏನಾದ್ರು ಈ ಲೆವೆಲ್ ಬ್ರೇಕ್ ಆದ್ರೆ ಫ್ಲಾಟ್ ಓಪನ್ ಆಗಿ ಅಥವಾ ಈ ಝೋನ್ ಅಲ್ಲಿ ಓಪನ್ ಆಗಿ ಈ ಲೆವೆಲ್ ಬ್ರೇಕ್ ಆದ್ರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ 89 to 95 ಅಥವಾ 100 ಪಾಯಿಂಟ್ ಡೌನ್ವರ್ಡ್ ಮೂವ್ ಆಗೋ ಚಾನ್ಸಸ್ ಇದೆ. ಬಟ್ ದ ಸ್ಟ್ರಾಂಗ್ ಸಪೋರ್ಟ್ ಝೋನ್ ವಿಲ್ ಬಿ ದಿಸ್ ಒನ್, 24,646 ಇಂದ ಹಿಡಿದು 24,620, 25 ಪಾಯಿಂಟಿನ ಸಪೋರ್ಟ್ ಝೋನ್ ಅಂತ ನಾವು ಇದಕ್ಕೆ ಕನ್ಸಿಡರ್ ಮಾಡಬಹುದು.
ಸೊ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಬಂದ್ಬಿಟ್ಟು ಇದಾಗಿರುತ್ತೆ. ಓಕೆ, 24,884 ಇಂದ ಹಿಡಿದು 24,860 ಅಥವಾ 858 ಅಂತ ಹೇಳ್ಬೋದು. ಮಾರ್ಕೆಟ್ ಈ ಝೋನ್ ಅಲ್ಲಿ ಬಂದಾಗ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ಟ್ರೈ ಮಾಡ್ಬೋದು, ಅಂಡ್ ಈ ಕೆಳಗಡೆ ಝೋನ್ ಅಲ್ಲಿ ಬಂದಾಗ ಬೈಯಿಂಗ್ ಅಪಾರ್ಚುನಿಟಿನ ಟ್ರೈ ಮಾಡ್ಬೋದು. ಬಟ್ ಫ್ಲಾಟ್ ಓಪನ್ ಆಗಿ ಏನ್ ಲಾಸ್ಟ್ಗೆ ಕ್ಲೋಸಿಂಗ್ ಕ್ಯಾಂಡಲ್ ಇದೆ, ಸೊ ಈ ಕ್ಲೋಸಿಂಗ್ ಕ್ಯಾಂಡಲ್ ಅಲ್ಲಿ ಒಂದು ಸ್ವಿಂಗ್ ಫಾರ್ಮ್ ಆಗಿದೆ. ಸೊ ಇದ್ರ ಮೇಲ್ಗಡೆ ಹೊಂಟ್ರೆ, ಸೊ ಇಲ್ಲಿಂದ ಇಲ್ಲಿವರೆಗೂ 60 ಪಾಯಿಂಟ್, ಬೈ ಎನಿ ಚಾನ್ಸ್ 24,750 ಬ್ರೇಕ್ ಆದ್ರೆ ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಒಂದು 100 ಪಾಯಿಂಟ್ ಕ್ಯಾಪ್ಚರ್ ಮಾಡೋ ಅಪಾರ್ಚುನಿಟಿ ಸಿಗ್ಬೋದು. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.